ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರು ಮಾತನಾಡ್ತಾನೆ ಇರ್ತಾರೆ. ಅದರಂತೆ ಇವತ್ತು ಕೂಡ ಆಗಸ್ಟ್ 15ನೇ ತಾರೀಕು ಈ 15ನೇ ನಂಬರ್ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಈ 15ನೇ ದಿನಾಂಕದಂದು ಏನೆಲ್ಲ ಆಗುತ್ತೆ, ಅಂದ್ರೆ ಈ ಒಂದು ದಿನಾಂಕದಲ್ಲಿ ಏನಾದರೂ ಅನಾಹುತಗಳು ಆಗುತ್ತಾ, ಹಾಗೆ ಈ 15ನೇ ದಿನಾಂಕದಲ್ಲಿ ಹುಟ್ಟಿದಂಥವರ ರಾಶಿ ಭವಿಷ್ಯ ಹೇಗಿರುತ್ತೆ, ಹಾಗೆ ಈ 15ನೇ ನಂಬರಲ್ಲಿ ಇರುವಂಥವರು ಯಾವ ರೀತಿಯಾದಂತಹ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಅವರ ಮೊಬೈಲ್ ಸಂಖ್ಯೆ, ಗಾಡಿ ಸಂಖ್ಯೆಯಲ್ಲಿ ಏನೇನು ಬದಲಾವಣೆಗಳು ಆಗಬೇಕು, ಎಲ್ಲ ವಿಚಾರದ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರು ಮಾತಾಡ್ತಾರೆ. ಹಾಗೆ ನಿಮಗೆ ಏನಾದರೂ ಈ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಗುರೂಜಿ ಅವ್ರ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೂ ಕೂಡ ನೀವು ಕರೆಯನ್ನ ಮಾಡಿ ಆರ್ಯವರ್ಧನ್ ಗುರೂಜಿ ಅವ್ರ ಜೊತೆ ಈ ಕಾರ್ಯಕ್ರಮದಲ್ಲಿ ಮಾತಾಡಬಹುದಾಗಿದೆ. ಮೊದಲದಾಗಿ ಆರ್ಯವರ್ಧನ್ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಶ್ರೀ ಪ್ರಜ್ಞಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೇನೆ. ಸರಿ ಗುರುಗಳೇ, 15ನೇ ನಂಬರ್, ಈ 15ನೇ ನಂಬರ್ ಅಂತ ಬಂದರೆ ಏನಿರುತ್ತೆ ಗುರುಗಳೇ? ಅಂದರೆ ಏನಾದರೂ ಅನಾಹುತಗಳು ಆ ಥರ ಏನಾದರೂ ಆಗುತ್ತಾ, ಅಥವಾ ಏನು ಈ 15ನೇ ನಂಬರ್ನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ. 15 ಒಳ್ಳೆ ನಂಬರ್ಸು, ಸಿಕ್ಕಾಪಟ್ಟೆ ತುಂಬ ಒಳ್ಳೆ ಪಾಸಿಟಿವ್ ನಂಬರ್. 15ನೇ ತಾರೀಕಲ್ಲಿ ಹುಟ್ಟೋರು ಭಾಳ ಪುಣ್ಯ ಮಾಡಿದ್ದಾರೆ. ಸಾಕಷ್ಟು ಜನ ವಿದ್ಯಾವಂತರು, ಬುದ್ಧಿವಂತರು, ತುಂಬ ವಿದ್ಯಾವಂತರು ಹುಡ್ತಾರೆ 15ನೇ ತಾರೀಕಲ್ಲಿ. ವಿದ್ಯೆ ಅನ್ನೋದು ತಾಂಡವಾಡುತ್ತೆ, ಸ್ಕೂಲ್ ಕಟ್ತಾರೆ, ಮತ್ತು 15ನೇ ತಾರೀಕು ಹುಡ್ತಾರೆ ತುಂಬ ದೊಡ್ಡ ಸ್ಥಾನಮಾನವನ್ನು ಗಳಿಸ್ತಾರೆ. ಸರಿ ಗುರುಗಳೇ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಮೋಹನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ ಮೋಹನ್ ಅವರೇ. ಮೋಹನ್ ಹೇಳಿ, ಡೇಟ್ ಆಫ್ ಬರ್ತ್ ಕೊಡಿ. ಸರ್, ಇದು 28/4/1990. 28/4/1990. ಟೈಮಿಂಗ್ಸು ಸರ್, ಟೈಮಿಂಗ್ಸು 4:30 AM. 4:30. ಏನು ಸರ್ ಪ್ರಶ್ನೆ? ಸರ್, ಇದು ನನಗೆ ಇನ್ನೂ ಮದುವೆನೇ ಆಗಿಲ್ಲ ಸರ್. ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಗೋಡೆಗೆ ಸರ್ವಿಸೂ ಆಗಿಲ್ಲ. ಓಕೆ, ಮನೇಲಿ ಯಾರು ಇದ್ದೀರಾ ಮೋಹನ್? ಸರ್, ನಮ್ಮ ಮನೇಲಿ ನಾನು, ನಮ್ಮಪ್ಪ, ನಮ್ಮಮ್ಮ. ಎಲ್ಲಿದೆ ಮನೆ? ಬೆಂಗಳೂರು ಸರ್, ಪಿಂಡ ಸೆಕೆಂಡ್ ಸ್ಟೇಜು. ಸ್ವಂತ ಮನೆ? ಸ್ವಂತ ಮನೆ ಬಂದು ಸರ್ ಹಾಸನ ಸರ್. ಇಲ್ಲಿ ಬಾಡಿಗೆ ಮಲ್ಲಿದ್ದೀರಾ? ನಿಮ್ಮ ಅಪ್ಪ ಏನು ಮಾಡ್ತಾರೆ, ನೀವೇನು ಮಾಡ್ತೀರಾ? ನಮ್ಮ ಅಪ್ಪ ಮಾಡೋದು ಸರ್ ಇದು ಸರ್, ನಾನು ಫಾರ್ಮರು, ರೈತ. ಓಕೆ, ನಿಮ್ಮ ಅಪ್ಪ ಊರಲ್ಲಿದ್ದಾರೆ, ನೀವು ಬೆಂಗಳೂರಲ್ಲಿದೆಯಾ? ಹೌದು. ಏನು ಮಾಡ್ತೀರಾ ಮೋಹನ್ ನೀನು? ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಸರ್, ಕಂಪ್ನಿಲಿ. ಯಾವ ಕಂಪ್ನಿ? PTP ಅಂತ. ಎಷ್ಟು ಬರೋ ಸಂಬಳ? 25,000 ಬರುತ್ತೆ ಗುರುಜಿ. ಓಕೆ, ಯಾವಾಗ ಶಬರಿಮಲೆಗೆ ಮಾಲೆ ಹಾಕಿದ್ರಾ? ಹಾಂ ಗುರುಜಿ, ಹಾಕಿದ್ದೀನಿ ಗುರುಜಿ, ಶಬರಿಮಲೆಗೆ ಹಾಕಿದ್ದೀನಿ. ಎಷ್ಟು ವರ್ಷ ಹಾಕಿದ್ರಾ? 1 ವರ್ಷ ಹಾಕಿದ್ದೀನಿ ಗುರುಜಿ. 1 ವರ್ಷ ಹಾಕಿ ಬಿಡಬಾರ್ದು. ಹಾಂ, ಬಿಡೋದಲ್ಲ, 5 ವರ್ಷ ಶಬರಿಮಲೆಗೆ ಮಾಲೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ. ಮಾಳಿಗಪುರತ್ತಮ್ಮ ದೇವಿ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನನ್ನ ಹೆಸರಲ್ಲಿ ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನಿಮ್ಮ ಹೆಸರಲ್ಲಿ? ಆರ್ಯವರ್ಧನ್ ಒಬ್ರು ದೇವರು ಅಂತ ತಿಳ್ಕೊಂಡೆ ಉಪವಾಸ ಸ್ಟಾರ್ಟ್ ಮಾಡಿ, ಒಳ್ಳೇದಾಗುತ್ತೆ. ಇಲ್ಲ ಗುರುಜಿ, ನಾನು ದೇವರೇ ಗುರುಜಿ. ನೀವು IPL ಅಲ್ಲಿ ಹೇಳಿದ್ರಲ್ಲ ಸರ್, ಬಿಡಿ, ನಿಮ್ಮ ಪರ್ಸ್ನಲಿ ಬರ್ರಿ, ನಮ್ಗೆ ಬೇರೆದೆಲ್ಲ ಬೇಡ. ನಾನೊಂದು ಹೇಳ್ತೀನಿ ಕೇಳ್ರಿ. ಆರ್ಯವರ್ಧನ ಒಂದು ದೇವರು ಅಂತ ತಿಳ್ಕೊಂಡು ಉಪವಾಸ ಸ್ಟಾರ್ಟ್ ಮಾಡಿ ಪ್ರತಿ ಗುರುವಾರ. ನಿಮ್ಮ ಮದುವೆ ಹೇಳಕ್ ಬಿಡಿ ಒಂಚೂರು ನನ್ನ. ಪ್ರತಿ ಗುರುವಾರ ಆರ್ಯವರ್ಧನ್ ದೇವರು ಅಂತ ಅನ್ಕೊಂಡು ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಖಂಡಿತ ಕೂಡ ನಿಮ್ಮ ಮದುವೆ 100% ಆಗುತ್ತೆ. ಭಯ ಪಡಬೇಡಿ. ಪ್ರತಿ ಗುರುವಾರ ಉಪವಾಸ ಸ್ಟಾರ್ಟ್ ಮಾಡಿ. ಸಂಜೆ ಮೇಲೆ ಖಂಡಿತ ಕೂಡ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ ಊಟ ಮಾಡಿ. ಅಂದರೆ ನಾನು ಹೇಳಿದ್ದು ಪ್ರತಿ ಗುರುವಾರ ಉಪವಾಸ ಇದು. ಊಟ ಮಾಡೋಕ್ಕಿಂತ ಮುಂಚೆ ಸಂಜೆ ಟೈಮ್ 6 ಗಂಟೆ ಆದಮೇಲೆ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿ ಊಟ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಯಾವಾಗ ಆಗುತ್ತೆ ಗುರುಜಿ ಮದುವೆ? ಫಸ್ಟ್ ಸ್ಟಾರ್ಟ್ ಮಾಡಿ, ಒಂದು 2 ವಾರ ಆದಮೇಲೆ ಫೋನ್ ಮಾಡಿ, ಮತ್ತೆ ಸಿಗ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮೋಹನ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ನೀವು ತಿಳಿಸ್ತಾ ಇದ್ರಿ 15ನೇ ನಂಬರ್. ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ. 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 ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಸತೀಶ್ ಅಂತ ಮೇಡಮ್. ಸತೀಶ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವು ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಫ್ರೆಂಡ್ ಬಗ್ಗೆ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ ಸತೀಶ್ ಅವರು. ಸತೀಶ್ ಸರ್ ಕೊಡಿ ಡೇಟ್ ಆಫ್ ಬರ್ತ್. ನಿಮ್ಮ ಅಪ್ಪ ಇದ್ದಾರಾ?
ಸತೀಶ್ ನಿಮ್ಮ ತಂದೆ ಇದ್ದಾರಾ? ಕರೆ ಕಟ್ಟಾಯ್ತು. ಹಲೋ, ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ. ನೀವು ಹೇಳ್ತಾ ಇದ್ರಿ ಗುರುಗಳೇ 15ನೇ ನಂಬರ್ ತುಂಬ ವಿಶೇಷ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಅದನ್ನ ಮುಂದುವರಿಸೋದಾದರೆ ಗುರುಗಳೇ? 15 ಜಗತ್ತಲ್ಲಿ ತುಂಬ ಪವರ್ಫುಲ್. ಯಾರೇ ಒಬ್ಬ ಹುಟ್ಟಿದ್ರು ಕೂಡ ವಿದೇಶದಲ್ಲಿ ಪ್ರಾಪರ್ಟಿ ತಗೋತಾರೆ, ವಿದೇಶದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಸಂಪಾದನೆ ಮಾಡ್ತಾರೆ, ಮತ್ತು ಫಾರಿನ್ ಸೆಟ್ಲ್ ಆಗ್ತಾರೆ. ತುಂಬ ಇಂಪಾರ್ಟೆಂಟ್ ಡೇಟ್ ಆಫ್ ಬರ್ತ್ ಇದು ಹುಟ್ಟಕ್ಕೆ. ಮತ್ತು ಹೆಣ್ಮಕ್ಳು ಹುಟ್ಟಿದ್ರು ಕೂಡ ಅವ್ರ ಅಪ್ಪನ ಮನೆ ಆಸ್ತಿನ ಇಸ್ಕೊತಾರೆ, ಅವ್ರ ಅಪ್ಪನ ಮನೆಯ ಆಸ್ತಿನ ಇಸ್ಕೊತಾರೆ. ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ತುಂಬ ತುಂಬ ಅದೃಷ್ಟವಾದ ನಂಬರ್ಸು, ಭಾಳ ಅದ್ಭುತವಾದ ಡೇಟ್ ಆಫ್ ಬರ್ತ್ ಇದು. ಈ ವರ್ಷ 6 ತುಂಬ ಡೇಂಜರ್ ಅಂತ ಹೇಳಿ, 6/15/6/24. ಇದು 15ರಲ್ಲಿ ಅಷ್ಟೊಂದು ಡೇಟ್ ಆಫ್ ಬರ್ತಲ್ಲಿ ನೆಗೆಟಿವ್ ಇಲ್ಲ ಅಂತ ಹೇಳಿದ್ದೀನಿ. ಅದರಿಂದ ಕಾದು ನೋಡ್ಬೇಕು. ಯಾಕಂದರೆ ಈ ವರ್ಷ ನಾನು ಹೇಳಿದ್ದೆಲ್ಲ ನಡೀತಾ ಐತೆ, ಎಲ್ಲ ಪ್ರತಿ ವರ್ಷ ನಡೀತೈತೆ. ಹಾಗಾಗಿ ಗೊತ್ತಿಲ್ಲ ನಾನು ಈ ಭೂಮಿಲಿ ಏನಕ್ಕೆ ಹುಟ್ಟಿದ್ದೀನಿ ಅನ್ನೋದು. ಅಷ್ಟು ಎಲ್ಲ ಮಾತು ನಿಜ ಆಗುತ್ತೆ. ಈ 8ನೇ ತಿಂಗಳಲ್ಲಿ ಅಷ್ಟೊಂದು ಭೂಕಂಪ ಆಯಿತು. 10ನೇ ತಾರೀಕು 10 ವರ್ಷ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಗಳೇ, ಮಾತಾಡ್ಸ್ಕೊಂಡ್ಬಿಡೋಣ. ಮೊಹಮ್ಮದ್ ಅಕ್ರಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಮೊಹಮ್ಮದ್ ಅವರೇ, ಕೇಳಿಸ್ತಿದ್ಯಾ? ಹಲೋ, ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ, ನೀವು ಮುಂದುವರಿಸಿ. ನೋಡಿ, ನನ್ನ ಒಬ್ಬನ ಕಾರ್ಯಕ್ರಮಕ್ಕೆ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲರೂ ಕರೆ ಮಾಡ್ತಾರೆ. ಎಲ್ಲರೂ ಡೈಲಿ ಆಫೀಸ್ಗೂ ಕೂಡ ಬರ್ತಾರೆ. ಮುಸ್ಲಿಮ್ಸ್ ಕೂಡ ನೇಮ್ ಇಟ್ಕೊಡಿ ನ್ಯೂಮರಾಜಿ ಪ್ರಕಾರ ಅಂತ ಬರ್ತಾರೆ. ಸಾಕಷ್ಟು ನೇಮ್ಸು ಎಲ್ಲನೂ ಇಟ್ಕೊಡ್ತಾ ಇದ್ದೀನಿ 100%. ಸಿಕ್ಕಾಪಟ್ಟೆ ಜನಕ್ಕೆ ಏನಾಗುತ್ತೆ, ನನಗೆ ತಿಳಿದಿರೋ ಪ್ರಕಾರ ಅಷ್ಟೆಲ್ಲ ಜನ ಸಖತ್ತಾಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ನೆಮ್ಮದಿಯಾಗಿರ್ತಾರೆ. ಭಾಳ ಅದ್ಭುತವಾಗಿ ಹೊಸ ಥರದವನ್ನ ಹೇಳ್ತಾ ಹೋಗ್ತೀನಿ 100%. ನಾನು ಇನ್ನು ಮುಂದೆಲ್ಲ ನ್ಯೂಮರಾಜನ ಸ್ಟಾಪ್ ಮಾಡ್ತಾಯಿದ್ದೀನಿ 100%. 15ನೇ ತಾರೀಕು ಇದೆಲ್ಲ ಸಾಕಷ್ಟು ಇದನ್ನೆಲ್ಲ ನ್ಯೂಮರಾಜಲ್ಲಿ ಹೇಳಿ ಮುಗಿಸಿದ್ದೀನಿ. ಭಾಳ ನಾನು ಹೆಚ್ಚು ಕಮ್ಮಿ 2010ರಿಂದ ಹೇಳ್ತಾ ಬರ್ತಾಯಿದ್ದೀನಿ. ಹಾಗಾಗಿ ಇನ್ನು ಮುಂದೆ ಹೇಳೋದೇನಿಲ್ಲ, ಎಲ್ಲ ಕಾಲರ್ ಮಾತಾಡ್ಸ್ಕೊಂಡ್ಬಿಡೋಣ. ತುಮಕೂರಿಂದ ರಂಗನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಹಲೋ ಹಲೋ ರಂಗನಾಥ್ ಅವರೇ, ಕೇಳಿಸ್ತಿದ್ಯಾ? ಮೇಡಮ್, ಇದು ಕಾಲ್ ಕಟ್ ಆಗಿತ್ತು. ಸರಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರಿಂದ ಮೇಡಮ್. ಸರಿ, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಸರ್, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಟಿವಿ ಹಾಕಿಲ್ಲ ಮೇಡಮ್, ಟಿವಿ ಹಾಕಿಲ್ಲ. ಸರಿ, ಓಕೆ, ಗುರುಗಳಿದ್ದಾರೆ, ಮಾತಾಡಿ. ರಂಗನಾಥ್ ಅವ್ರೆ, ನಿಮ್ಮ ಹೆಸರೇನು? ಸತೀಶ್ ನೀವೇನಾ? ಅಲ್ಲ ಗುರುಗಳೇ, ನಮ್ಮ ಹೆಸರು ರಂಗನಾಥ್ ಅಂತ. ಓಕೆ, ಕರೆ ಕಟ್ಟಾಯ್ತು ಅಂತ ನಮಗೆ ಸಿಕ್ಕಿರಲ್ಲ, ಅದಕ್ಕೆ ಕೇಳಿದೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆನೇ ಗುರುಗಳೇ. ಕೊಡಿ ಡೇಟ್ ಆಫ್ ಬರ್ತು. 79 7 9 ಹಾಂ 99. ಏನು ಪ್ರಶ್ನೆ ಸರ್? ಗುರುಗಳೇ, ಏನು ನಿಮ್ಮ ಪ್ರಶ್ನೆ ಗುರುಗಳೇ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ಆದ್ರೆ ಲಕ್ಷ್ಮಿನ ಕೈಯಲ್ಲೇ ನಿಲ್ತಾ ಇಲ್ಲ ಗುರುಗಳೇ. ಹೌದೇ, ಒಂದು ನಿಮಿಷ ಇರಿ ಸರ್. ಹಾ ಮನೇಲಿ ಯಾರು ಇದ್ದೀರಾ? ಗುರುಗಳೇ, ನಾನಿದ್ದೀನಿ. ನಮ್ಮ ಬ್ಯಾಚುಲರ್ ಗುರುಗಳೇ, ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬ. ಇಸ್ಪೇಳಿ ಹುಟ್ಟಿರೋದು? ಗುರುಗಳೇ 1999. 1990ಯಾ? 99. 1999. ಇದು ಕರೆನೇ ಸಿಕ್ಕ. ಯಾವ್ದಾದ್ರು ಪೂಜೆ ಇದೆ ಹೇಳಿ ಗುರುಗಳೇ. ಎಷ್ಟು ದುಡಿದ್ರು ಕೈಯಲ್ಲಿ ಲಕ್ಷ್ಮಿನೇ ನಿಲ್ತಾ ಇಲ್ಲ ಗುರುಗಳೇ. ನೀನು ಬೇಕು ಅಂತ ಮಾತಾಡೋ ಥರ ಇದೆ. ಒಂದು ನಿಮಿಷ ನಿನ್ನ ಬಗ್ಗೆ ಕೇಳು. 1999? 9 ಗುರುಗಳೇ. ಹಾಂ, 99 ಅಲ್ವಾ? ಅದನ್ನೇ ಟೈಮಿಂಗ್ಸ್ ಕೊಡು ಗುರುಗಳೇ. ಬೆಳಗ್ಗೆ 7 ಗಂಟೆ 7 ನಿಮಿಷ. ನಿಮ್ಮ ಅಪ್ಪ ಏನು ಮಾಡ್ತಾರೆ, ನಿಮ್ಮ ಅಮ್ಮ ಏನು ಮಾಡ್ತಾರೆ? ಅವರು ರೈತರು ಗುರುಗಳೇ. ಎಲ್ಲಿ? ಊರಲ್ಲಿ. ಮನೆ ಕಟ್ಟಿದ್ದೀರಾ? ಊರಲ್ಲಿ ಮನೆ ಇದೆಯಾ? ಹಾ, ಮನೆ ಇದೆ ಗುರುಗಳೇ. ನಿನ್ನ ಜಾತಕ ತುಂಬ ಸಖತ್ತಾಗಿದೆ. 2027ರಿಂದ ನಿನ್ನ ಟೈಮ್ ತುಂಬ ಚೆನ್ನಾಗಿದೆ. ಜನವರಿಯಿಂದ ಇವಾಗ 2020ರಿಂದ 2027 ಮನೇಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆ ಯಾರಿಗಾರು ಆಗಿತ್ತಾ? ಇಲ್ಲ ಗುರುಗಳೇ, ಆ ಥರ ಏನಿಲ್ಲ. 2020ರಿಂದ 2027ವರೆಗೂ ಯಾರಿಗೂ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಏನೂ ಆಗಿಲ್ಲ? ಇಲ್ಲ ಗುರುಗಳೇ. ಓಕೆ, ನಿಮ್ಮ ತಾತ ಇದ್ದಾರಾ? ಇಲ್ಲ ಗುರುಗಳೇ, ಅವರು ಹೋಗ್ಬಿಟ್ಟವ್ರೆ. ಹಾಂ, ಅವ್ರು ಇಲ್ಲ ಗುರುಗಳೇ, ಹೋಗ್ಬಿಟ್ಟವ್ರು. ಅವರು ಅದು ಯಾವಾಗ ಹೋದರು? ಅವರು ನಾವು ಹುಟ್ಟಕ್ಕೂ ಮುಂಚೆನೇ ಹೊರಟಾಗ್ಬಿಟ್ಟರು ಗುರುಗಳೇ. ಯಾರು, ನಿಮ್ಮ ತಂದೆ ತಾತ? ನಿಮ್ಮ ಅಮ್ಮನ ಕಡೆಯವರು? ಅವ್ರು ಇದ್ದಾರೆ ಗುರುಗಳೇ. ಓಕೆ, ನಿಮ್ಮ ಅಜ್ಜಿ ಇಬ್ಬರು ಇದ್ದಾರಾ? ಅಜ್ಜಿ ಇಬ್ರು ಇದ್ದಾರೆ.
ಓಕೆ 2027 ನಿನ್ನ ಟೈಮ್ ತುಂಬ ಚೆನ್ನಾಗಿದೆ. ಶುಕ್ರನ ಟೆಂಪಲ್ಗೆ ಹೋಗು, ಒಳ್ಳೇದಾಗುತ್ತೆ. ದೇವ್ರು ನೀನು ಚೆನ್ನಾಗಿಟ್ಟಿರಿ, ಒಳ್ಳೇದಾಗಲಿ. ಓಕೆ ಸರಿ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಶಿಲ್ಪಾ ಅಂತ, ಶಿಲ್ಪಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಧಾರವಾಡದಿಂದ. ಸರಿ, ಗುರುಗಳಿದ್ದಾರೆ, ಮಾತಾಡಿ ಶಿಲ್ಪಾ ಅವರೇ. ಹಲೋ ಶಿಲ್ಪರೇ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಾ? ಸರ್. ನಮಸ್ಕಾರ. ವರಮಹಾಲಕ್ಷ್ಮಿ ಸರ್ ಇಲ್ಲ ಮಾಡಿಲ್ಲ, ಯಾಕೆ ಮಾಡಲ್ವಾ? ಇಲ್ಲ ಸರ್, ಮಾಡಲ್ಲ. ನಮ್ಮ ತವ್ರ ಮನೆಗೆ ಹೋಗಿ. ಓಕೆ, ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಬಂದೈತೆ, ಅದ್ಭುತವಾಗಿದೆ. ಒಂದೇ ಕಲರ್ ಬಣ್ಣ ಬಂದೈತೆ, ಒಂದೇ ಮುಹೂರ್ತ, ಒಂದೇ ಕಲರ್ ಬಣ್ಣ ಬಂದೈತೆ. ಈ ಸರಿ ಯಾರ್ಯಾರೆಲ್ಲ ಮಾಡ್ತಾರೋ ತುಂಬ ಸಖತ್ತಾಗಿರ್ತಾರೆ. ನಂದು ಒಂದೇ ಬಣ್ಣ, ಒಂದೇ ಕಲರು, ಒಂದೇ ಮುಹೂರ್ತ. ನಂದು ಈ ಟೈಮಲ್ಲಿ ಇಸ್ಕೊಂಡು ನೀವೇನಾದ್ರು ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ಅಷ್ಟು ಒಳ್ಳೆ ಮುಹೂರ್ತ ಸಿಕ್ಕಿದೆ ನಂಗೆ. ತುಂಬ ಮುಹೂರ್ತದ ಮೇಲೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಬಣ್ಣದ ಬಗ್ಗೆ ಹೇಳಿದ್ದೀನಿ. ನ್ಯೂಮರಾಜಿ ನಾನು ಅಳವಡಿಸ್ಕಿಲ್ಲ ಈ ವರ್ಷ. ಕೊಡಿ ಮೇಡಮ್, ಶಿಲ್ಪರ ಡೇಟ್ ಆಫ್ ಬರ್ತು. 18 ಹಾಂ 18 ಸರಿಯಾಗಿ ಕೇಳಿಸ್ತಾರೆ. 18 ಹಾ 18 5 5 1975 1975. ಟೈಮಿಂಗ್ಸು ಬೆಳಿಗ್ಗೆ 7:45 7 ಗಂಟೆ 45 ನಿಮಿಷ. ಏನು ಶಿಲ್ಪರ ನಿಮ್ಮದು ಡೇಟ್ ಆಫ್ ಬರ್ತ್? ಏನು 18. ಅದೇ ಗೊತ್ತಾಯಿತು, 75 ಅಲ್ವಾ? ಹಾ ಸರ್. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ಸರ್ ನಂದು 2027 ಹೇಗಿದೆ? 27 ಮುಂದಿನ ವರ್ಷ ಹೇಗಿದೆ ಅಂತ ಕೇಳ್ತಾ ಇದ್ದೀರಾ? ಹಾಂ ಸರ್. ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ಯಜಮಾನ್ರು, ನಮ್ಮ ಮಗ. ತುಂಬ ಚೆನ್ನಾಗಿದೆ. ಸ್ವಂತ ಮನೆ ಇದೆಯಾ? ಇದೆ ಸರ್. ಬಾಡಿಗೆ ಬರುತ್ತಾ? ಇಲ್ರಿ. ಜಮೀನು ಇದೆಯಾ? ಹಾ ಇದೆ ಸರ್, ಸ್ವಲ್ಪ ಇದೆ ಸರ್, ಸ್ವಲ್ಪ. ಓಕೆ ಓಕೆ. ನಿಮ್ಮ ಜೊತೆ ಒಡ ಹುಡ್ತಾರೋ ಯಾರಿಗಾರು ಆರೋಗ್ಯ ಸಮಸ್ಯೆ ಏನಾರು ಆಗಿತ್ತಾ? ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ನಿಮ್ಮ ಫ್ಯಾಮಿಲಿ ಯಾರು? ಆಗಿದೆ ಸರ್, ಆಗಿದೆ. ಯಾರಿಗೇನಾಗಿತ್ತು? ಚಿಕ್ಕಪ್ಪ ಹೋದ್ರು. ಆಮೇಲೆ ಕಸಿನ್ ತಂಗಿ ಒಬ್ಬರು ಹೋದ್ಲು. ಒಂದು ವರ್ಷ ಆಯ್ತು. ಅದನ್ನು ಹೇಳುತ್ತೆ, ಯಾಕಂದ್ರೆ ಅದನ್ನು ನಾನು ಓಪನಾಗಿ ಹೇಳ್ಬೋದಾಗಿತ್ತು. ಯಾರಾದ್ರು ಡೆತ್ ಆಗಿದಾರ ಅಂತ ನಿಮ್ಮ ಒಡ ಹುಡ್ತಾರೋ? ಆಗಿದೆ ಅಷ್ಟೇ, ಒಂದೊಂದು ತಿಂಗಳ ಗ್ಯಾಪಲ್ಲಿ ಆಗಿದೆ. ಹೌದು, ಅದನ್ನು ಹೇಳುತ್ತೆ. ಮೇಡಮ್, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ನೀವು ಕಟಕ ಲಗ್ನ, ವೃಷಭ ಲಗ್ನ, ಕಟಕ ರಾಶಿ. ತುಂಬ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ. ಒಂದು ಲಗ್ನದಲ್ಲಿ ಕೇತುಗ್ರಹದಿಂದ ಥೈರಾಯ್ಡ್ ಬರ್ದಂಗೆ ನೋಡ್ಕೊಳ್ಳಿ. ಥೈರಾಯ್ಡ್ ಏನಿಲ್ಲ ತಾನೆ? ಬಂದಿದೆ ಸರ್, ಬಂದಿದೆ. ಹೌದು, ಕಟಕ ಲಗ್ನಕ್ಕೆ ಥೈರಾಯ್ಡ್ ಎಲ್ಲ ಬಂದರೆ ನಿಮಗೆ ಗರ್ಭಕೋಶದಲ್ಲಿ ಏನಾದ್ರು ಕಿತ್ತಾಕ್ಬೇಕಾಗತ್ತೆ. ತೆಗೆದಿದ್ದಾರೆ ಸರ್. ಹೌದು, ಅದನ್ನು ಕಟಕ ಲಗ್ನ, ಕಟಕ ರಾಶಿಯವರಿಗೆ ಗರ್ಭಕೋಶವನ್ನು ತೆಗೀನೇಬೇಕು. ತೆಗ್ದಿಲ್ಲ ಅಂದರೆ ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತೆ. ಹೌದಾ? ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಶನಿ 2ನೇ ಮೇಲಿದ್ದು ಕಟಕ ಲಗ್ನಕ್ಕೆ 12ನೇ ಮೇಲಿದ್ದಾಗ, ಲಗ್ನದಲ್ಲಿ ಕೇತು ರಾಹು ಇದ್ದರೆ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ನೀವು ಕಟಕ ರಾಶಿ ಅಲ್ವಾ, ಹಾಗಾಗಿ ಕಟಕ ರಾಶಿ ಆಗಿರೋದ್ರೆ ನಿಮಗೆ ಆ ಥರ ಆಗುತ್ತೆ. ಗರ್ಭಕೋಶದಲ್ಲಿ ಏನು ತೆಗ್ದವ್ರೆ? ಎಲ್ಲ ಗರ್ಭಕೋಶನೇ ತೆಗೆದ್ಬಿಟ್ಟಾರೆ. ಹೌದಾ? ತೆಗ್ದಿದ್ದು ಒಳ್ಳೇದಾಯ್ತು, ಇಲ್ಲಾಂದರೆ ಕ್ಯಾನ್ಸರಿಗೆ ತಿರುಗೋದು ನಿಮ್ಮ ಜಾತಕ. ಹೌದಾ ಮೇಡಮ್, ನಿಮ್ಮ ತುಂಬ ಒಳ್ಳೆಯ ಜಾತಕ. ನೀವು ಅತಿ ಹೆಚ್ಚು ತುಂಬ ಒಳ್ಳೆ ಅಂದರೆ ಒಳ್ಳೆಯ ಜಾತಕ. ನೀವು ನಾಗದೇವತಿನ ಆರಾಧನೆ ಮಾಡಿ. ನನ್ನಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನ, ಸ್ಟೋನನ್ನು ಇಟ್ಕೊಂಡು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ವಾಸ್ತು ಕಿಟ್ಟು. ಮತ್ತು ನಿಮ್ಮ ಲಗ್ನದಲ್ಲಿ ಕೇತುಗ್ರಹ ಇರೋದ್ರಿಂದ ಕೇತುಗ್ರಹ ಸ್ಟೋನನ್ನು ಕೊಡ್ತೀನಿ. ಇವತ್ತೇನೆಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀರಾ, ನಿಮ್ಮ ಮನೆಯಲ್ಲೇ ಆ ಗ್ರಹನ ಕಲ್ಲು ಕೊಡ್ತೀನಿ, ಅದು ಇಟ್ಟು ಪೂಜೆ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಖಂಡಿತ ಕೂಡ ಈ ಪ್ರಪಂಚದಲ್ಲಿ ನಾನು ಕೊಡೋ ಸ್ಟೋನನ್ನು ಯೂಸ್ ಮಾಡಿ ನೋಡಿ, ತುಂಬ ಅದ್ಭುತವಾದ ರಿಸಲ್ಟ್ ಬರುತ್ತೆ. ನೀವು ಪುಣ್ಯ ಮಾಡಿರ ನಿಮ್ಮ ಜಾಗದಲ್ಲಿ. ಆದರೆ ನಿಮ್ಮ ಲೈಫಲ್ಲಿ ಒಂದು ಮಿಸ್ ಆಗೈತಿ. ಯಾರನ್ನಾರೊಬ್ಬರು ಇಷ್ಟಪಡ್ಬೋದಾಗಿತ್ತು, ಅವರು ಸಿಗ್ದಲ್ಲ ಬೇಜಾರ ಮಾಡಿಬಿಟ್ಟು ಹೋಗ್ಬೋದಿತ್ತು ನಿಮ್ಮ ಲೈಫಲ್ಲಿ. ಇವಾಗ ಏಜ್ ಆಗಿದೆ, ಆದರೆ ಈ ಮಾತು ಹೇಳ್ತಾ ಇದ್ದೀನಿ. ಹೌದಾ ಸರ್? ಹಾಂ, ಯಾರನ್ನಾರೊಬ್ರು ಇಷ್ಟಪಟ್ಟಿರ್ತಾರೆ, ಅವ್ರು ನಿಮ್ಗೆ ಸಿಗ್ದಲಾಗ ಹೋಗಿರ್ತಾರೆ. ಅದು ನಿಮ್ಮ ಲೈಫಲ್ಲಿ ಯಾರು ಒಂದು ಏಜಿಂದ ಇಲ್ಲಿವರೆಗೂ ಯಾರೊಬ್ಬರ ಮೇಲೆ ನಿಮ್ಗೆ ಇಷ್ಟ ಆಗಿರುತ್ತೆ, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರಕ್ಕಲ್ಲ, ನೀವು ಬೇಜಾರ ಮಾಡ್ಕೊಂಡಿರ್ತೀರ. ಕರೆಕ್ಟಾ ತಪ್ಪಾ? ಹೌದು. ಲಗ್ನದಲ್ಲಿ ಕೇತು ರಾವಿದ್ರೆ ಒಂದು ಸೆಕೆಂಡ್ ಪ್ರೀತಿ ಅನ್ನೋದು ಇದ್ದಾಗಲೇ ಅದು ಪಾಸಿಟಿವ್ ಜಾಸ್ತಿ ಕೊಡುತ್ತೆ. ಇಲ್ಲಾಂದ್ರೆ ಲೈಫ್ ಬೋರ್ ಹೊಡಿತೈತಿ, ಇಷ್ಟೇನಾ ಅನಿಸುತ್ತೆ. ಓಕೆ, ಧನ್ಯವಾದಗಳು ಶಿಲ್ಪ. ಸಖತ್ ಒಳ್ಳೆ ಟೈಮ್. ನಾನು ಹೇಳಿದ್ನಲ್ಲ, ಒಂದು ವಾಸ್ತು ಕಿಟ್ಟು ಮತ್ತು ಕೇತುಗ್ರಹ ಸ್ಟೋನ್ ತಾನ ಕೇಳಿ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಶಿಲ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೀನಿವಾಸ್ ಅಂತ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಗೂ ಸ್ವಲ್ಪ ಯಾಕೋ ತುಂಬಾನೇ ಏನ್ ಮಾಡಿದ್ರು ಎಲ್ಲರೂ
ಒಂದು ಇದಾಗ್ತಾ ಇಲ್ಲ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಶ್ರೀನಿವಾಸ್ ಅವರೇ. ಕೊಡಿ. ಶ್ರೀನಿವಾಸ್ ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನೋ ಸ್ವಲ್ಪ ನಮ್ಮ ತುಂಬಾನೇ ಎಲ್ಲ ತಲೆ ಮೇಲೆ ಬರ್ತಾ ಇದೆ ಸರ್. ಏನು ಕೊಡಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ ಶ್ರೀನಿವಾಸ್. ಸರ್ 8/9/73 1973. ಟೈಮಿಂಗ್ಸು ಅದು ಅಷ್ಟೊಂದು ಗೊತ್ತಿಲ್ಲ ಸರ್. ಬೆಳಗ್ಗೆನೇ ಇರ್ಬೋದು ಅಂತ ಅವಾಗ ಅಲ್ಲಿ ನಮ್ಮ 73. ಶ್ರೀನಿವಾಸ್ ಗಂಡು ಮಕ್ಳಿದ್ದಾರಾ? ಇಬ್ರು ಇದ್ದಾರೆ ಸರ್, ಅವಳಿ ಜವಳಿ. ಗಂಡು ಮಕ್ಕಳಾ? ಹಾ, ಗಂಡು ಮಕ್ಳು. ಹೌದು, ಗುರು ನೀಚನಾಗಿದೆ, ಗಂಡು ಮಕ್ಳಿರುತ್ತೆ. ಸ್ವಂತ ಮನೆ ಇದೆಯಾ? ಹೌದು, ಒಬ್ಬ ಮಕ್. ಓಕೆ. ನಿಮ್ಮ ಫ್ಯಾಮಿಲಿ ಯಾರೋ ಕಿಡ್ನಿ, ಹಾರ್ಟ್ ಅಟ್ಯಾಕು, ಹೆಲ್ತ್ ಪ್ರಾಬ್ಲಮ್ ಅಟ್ಯಾಕ್ ಮಾಡಿತ್ತು ಇವತ್ತವರೆಗೂ ಯಾರಿಗಾರು? ಯಾವ್ದು ಇಲ್ಲ ಸರ್, ಎಲ್ಲ ಆರೋಗ್ಯವಾಗಿದ್ದಾರೆ. ಇಲ್ಲ ತಂದೆ ತಾಯಿ ಎಲ್ಲರೂ? ಎಲ್ಲ ಇದ್ದಾರೆ, ತಂದೆ ಇಲ್ಲ ಅಷ್ಟೇನೆ. ತಂದೆಗೆ ಏನಾಗಿದ್ದು? ಅವ್ರು ಏನಿಲ್ಲ ಅಂದ್ರೆ ಏಜ್ ಆಗಿತ್ತಲ್ಲ. ಓಕೆ. ನಿಮ್ಮ ಫ್ಯಾಮಿಲಿ ನೀವು ಹುಟ್ಟಿದ ಇಯರ್ಗೆ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ನೀವೊಬ್ಬರು ಸಖತ್ ಜಿಪುಣತನ ಮಾಡಬೇಕು. ಜಿಪುಣತನ ಮಾಡೋಷ್ಟು ಲಕ್ ಜಾಸ್ತಿ ಇರುತ್ತೆ. ಜಿಪುಣತನ ಮಾಡಿದ್ರಾ ಮಾಡಿಲ್ವಾ? ನಾವ ಹ್ಞೂ ಒಂದೊಂದು ಸ್ವಲ್ಪ ಮಾಡ್ಬೇಕಾಗ್ತದೆ ಸರ್. ಏನು ಮಾಡೋದು ಓಕೆ. ಶ್ರೀನಿವಾಸ್ ಯಾವತ್ತಾರು ಎಣ್ಣೆ ಹೊಡೆದಿದ್ರಾ? ಸರ್ ಡ್ರಿಂಕ್ಸ್ ಮಾಡಿದ್ರಾ? ಮಾಡಿದ್ವಿ. ಓಕೆ, ಅದನ್ನು ಹೇಳುತ್ತೆ. ನಿಮ್ಮ ಜಾಗದಲ್ಲಿ ಏನು ಹೆದರಬೇಡಿ ಶ್ರೀನಿವಾಸ್ ಅವರೇ, ತುಂಬ ಚೆನ್ನಾಗಿದೆ. ನೀವು ಧನುರಾಶಿ, ಯಾವಾಗಲಾರು ಸ್ಕಿನ್ ಅಲರ್ಜಿ, ಗಂಟ್ಲು ಮತ್ತು ಹೆಲ್ತ್ ಕಡೆ ಗಮನ ಕೊಡಿ, ಖಂಡಿತಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಜಾತಕ ಬ್ಯೂಟಿಫುಲ್ ಜಾತಕ. ನೀವು ಚೆನ್ನಾಗಿ ಆಗ್ತೀರ. 9ನೇ ಈ 10ನೇ ತಿಂಗಳಿಂದ ನೀವು ಚೆನ್ನಾಗಿ ಆಗ್ತೀರ. ಮತ್ತೆ ನಮ್ಮ ಜಮೀನ್ ಬಗ್ಗೆ ಪರವಾಗಿಲ್ಲ ಅಲ್ಲ ಸರ್? ಯಾರು? ಜಮೀನ್ದು ಅದೆಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಗೆ ಉಚ್ಚ ಕುಜಗ್ರಹ ಇದ್ದಾನೆ. ನಿಮಗೆಲ್ಲ ನಿಧಾನಕ್ಕೆ ಆಗುತ್ತೆ. ಆದರೆ ಆತರಪಟ್ಟು ನನ್ನ ಹತ್ರ ಕೇಳ್ತಾ ಇದ್ದೀರಾ. ನಿಮ್ಮ ಮನೇಲಿ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗಬೇಕಂದ್ರೆ ದಿಷ್ಟಿ ಸ್ಟೋನನ್ನು ನಮ್ಮಲ್ಲಿ ಇರೋದನ್ನ ಯೂಸ್ ಮಾಡಿ, ವಾಸ್ತುಕಿಟ್ಟನ್ನ ಯೂಸ್ ಮಾಡಿ, ಮತ್ತು ನಿಮಗೆ ಸಖತ್ ಪವರ್ಫುಲ್ ಆಗಿರುವಂಥ ಗುರುಗ್ರಹ ಸ್ಟೋನ್ ಕೊಡ್ತೀನಿ, ಅದನ್ನು ಕೈಗೆ ಹಾಕಿ ಹೇಳಿ, ತುಂಬ ಒಳ್ಳೆಯದಾಗುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ. ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಆರೋಗ್ಯವಾಗಿರಲ್ಲ ಬರತೈತಿ. ಏನಾಗಿದೆ ಹೇಳಿ? ಗೀತಾ ಅವರು ಗೀತಾ ಏನಾಯ್ತು ಆರೋಗ್ಯ? ಒಂದೊಂದು ಟೈಮ್ ಯಾಕೋ ಒಂಥರ ಒಂದು ಇದ್ದಂಗೆ ಇರಲ್ಲ. ನಾನು ಅವಾಗಲೇ ಹೇಳಿದೆ ಹೆಲ್ತ್ ಪ್ರಾಬ್ಲಮ್ ಅಂತ. ನೀವು ನಮ್ಮಲ್ಲಿ ಎಲ್ಲರೂ ಬಂಬಟ್ಟಾಗಿದ್ದಾರೆ ಅಂತ ಅಂದರೆ ನೀವು ತಾಯಿ ತಂದೆ ಅಂದ್ರಲ್ಲ, ಅದಕ್ಕೆ ನಾನು ಜನರಲ್ಲ ನೀವು ಹೇಳ್ದಿರತ್ ನಾನು ಅಲ್ಲಿಗೆ ಹೋದೆ. ಫಸ್ಟಿಗೆ ಹೇಳಿದ್ದು ನಿಮ್ಮಲ್ಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತ ಕೇಳಿದೆ. ಸುಸ್ತಾದಂಗೆ ಬರ್ತಾರೆ ಇದ್ರಲ್ಲ ಆಗ್ಬಿಡುತ್ತೆ ಅವ್ರಿಗೆ. ಸರ್, ಒಂದು ನಿಮ್ಮ ಮನೇಲಿ ಇಲ್ಲ, ನಿಮ್ಮ ವೈಫಿಗೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಸರ್. ನಿಮ್ಮ ಜಾಗದಲ್ಲಿ ಪಕ್ಕ ಕ್ಯಾನ್ಸರ್ ಬರುತ್ತೆ, ಶನಿ ಕೇತು ಒಟ್ಟಿಗೆ ಇದ್ರೆ. ಹೌದಾ? ಹಾಂ, ಇದನ್ನು ನೀಟಾಗಿ ಡಾಕ್ಟರ್ ಹತ್ರ ಅವಾಗ ತೋರಿಸ್ಕೊಳ್ಳಿ ಸರ್. ಶನಿ ಕೇತು ಇದ್ದರೆ ಖಂಡಿತ ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ಒಬ್ಬರನ್ನು ಕೂಡ ಜಾತಕದವ್ರನ್ನ ನೋಡಿಲ್ಲ. ಬೇರೆಯವ್ರ ಹೆಸರನ್ನ ಸುಮ್ಮನೆ ಜ್ಞಾಪಕ ಕೇಳ್ತೀವಿ, ಬೇಜಾರ ಮಾಡ್ಕೊತಂತ ಒಪ್ಪನಾಗಿ ಹೇಳ್ತಾ ಇದ್ದೀನಿ. ಶನಿ ಕೇತಿದ್ರೆ ಕ್ಯಾನ್ಸರ್ ಬರ್ತವೆ. 2019 ತುಂಬ ಜನ ಕ್ಯಾನ್ಸರ್ ಬಂದು ಸತ್ತೋದ್ರು, VIP ಅವರೆಲ್ಲರೂ ಒಟ್ಟಿಗೆ ಇದ್ರು ಆ ಟೈಮಲ್ಲಿ ಗ್ರಹಗಳು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಕರೆಯನ್ನ ಮಾಡೋದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಸುಜಾತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ ಸುಜಾತ ಅವರೇ. ಸುಜಾತರೇ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಹ್ಞೂ ಗುರುಜಿ, ಮಾಡ್ತೀವಿ ಮುಂದಿನ ವಾರ ಶುಕ್ರವಾರ. ಮುಹೂರ್ತ ಇಸ್ಕೊಂಡಿರ ನಮ್ಮಲ್ಲಿ? ಹ್ಞೂ ಗುರುಜಿ. ಇಸ್ಕೊಳ್ಳಿ. ಈ ಸರಿ ಅಷ್ಟು ಚೆನ್ನಾಗಿರೋ ವರಮಹಾಲಕ್ಷ್ಮಿ ಹಬ್ಬ ನಾನು ಯಾವಾಗಲೂ ನೋಡಿಲ್ಲ. ಆಮೇಲೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ನಾನು ನ್ಯೂಮರಾಜಿಂದ ಮಾಡ್ತಿಲ್ಲ, ಅಷ್ಟಾಲಜಿಂದ ಮಾಡ್ತಾಯಿದ್ದೀನಿ. ಒಂದೇ ಮುಹೂರ್ತ, ಒಂದೇ ಬಣ್ಣ ಕೊಡ್ತಾಯಿದ್ದೀನಿ. ದಯವಿಟ್ಟು ಕೇಳಿ ಇಸ್ಕೊಳ್ಳಿ. ಇಸ್ಕೊಂಡಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಟೈಮಿಂಗ್ಸ್ನ. ಇಲ್ಲ, ನಮ್ಮ ಏನು ಹೇಳಿ ಮೇಡಮ್? ನಮ್ಮ ಮಕ್ಕಳು ಇಸ್ಕೊಂಡಿದ್ದಾರೆ ಗುರುಜಿ ನಮ್ಮ ಹತ್ರನಾ? ಹಾಗಾಗಿ ಇಸ್ಕೊಂಡ್ರೆ ಒಳ್ಳೇದು. ಓಕೆ, ಹೇಳಿ ಮೇಡಮ್. ಅದೇ ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಕೊಡಿ ಡೇಟ್ ಆಫ್ ಬರ್ತು. 6/12/1989. 6/12/1989. 1989. ಟೈಮಿಂಗ್ಸು ಗುರುಜಿ ಬೆಳಗ್ಗೆ 6 ಗಂಟೆ 5 ನಿಮಿಷನ, ಅಥವಾ ಅದು ಸ್ವಲ್ಪ ಕನ್ಫ್ಯೂಸ್ ಇದೆ ಗುರುಜಿ. 6 ಗಂಟೆ 5 ನಿಮಿಷ 10 ನಿಮಿಷದ ಒಳಗಡೆ. ಏನು ಸಮಾಚಾರ ನಿಮ್ಮದು ಜಾತಕದ? ಅದೇ ಗುರುಜಿ, ಆರೋಗ್ಯದ ಬಗ್ಗೆ ಎಲ್ಲ ಸ್ವಲ್ಪ ನಮ್ಮ ಇದ್ರ ಬಗ್ಗೆ. ನಿಮ್ಮ ಜಾತಕದಲ್ಲಿ ಆರೋಗ್ಯ ಕೆಡುತ್ತೆ. ಲಗ್ನಾಧಿಪತಿ 12ನೇ ಮಲ್ಲಿದ್ದಾನೆ. ತುಂಬ ಆರೋಗ್ಯ ಡಿಸ್ಟರ್ಬ್ ಮಾಡ್ಕೋಬೇಕಾಗುತ್ತೆ. ಲಗ್ನದಲ್ಲಿ ಸೂರ್ಯಗ್ರಹ ಇದ್ದಾನೆ. ನಿಮ್ಮಲ್ಲಿ ಯಾರು ಪಿತ್ರಾಯ್ತ ಆಸ್ತಿ ಇದೆಯಾ? ಗುರುಜಿ ಇದೆ ಸ್ವಲ್ಪ. ಹೌದಾ? ಯಾವ ಊರು ನೀವು? ನಮ್ದು ಇದು
ಶಿವಗಂಗೆ ಗುರುಜಿ. ನಮ್ಮ ಅಪ್ಪರವರು ಶಿವಗಂಗೆ, ಹ್ಞೂ ನಮ್ಮ ಯಜಮಾನ್ರವರು ಬೆಂಗಳೂರು. ಓಕೆ. ನಿಮ್ಮ ಜಾತಕದಲ್ಲಿ 2020 2042ರಲ್ಲಿ ಯಾರಿಗಾದ್ರು ನಿಮ್ಮ ಫ್ಯಾಮಿಲಿ ಬಿ ಪಿ ಬರುತ್ತೆ, ಬಂದಿಲ್ಲ ಇನ್ನೂ ಬರುತ್ತೆ, ಇಲ್ಲಿ ಬಂದಿಲ್ಲ ಅಂದರೆ ಹಾ, ಯಾರಿಗೂ ಬಿ ಪಿ ಬಂದಿಲ್ಲ ಫ್ಯಾಮಿಲಿಲಿ? ನನಗೆ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ ಗುರುಜಿ. ಹೌದು, ಬಿ ಪಿ ಬರುತ್ತೆ ಅಂತ ಹೇಳುತ್ತೆ. ಇದು ಬುಧ ದೇಶ ನಡೆದ್ರೆ ಬಿ ಪಿ ಬರುತ್ತೆ. ಇದನ್ನು ಆಲ್ ಓವರ್ ವರ್ಲ್ಡಲ್ಲಿ ನಾನೇ ತಗೊಬಂದಿದ್ದೆ ಸಬ್ಜೆಕ್ಟ್ನ. ಬುಧ ಅಂದರೆ ಬಿ ಪಿ ಗ್ರಹ ಅಂತ ತಗೊಬಂದೆ. ಯಾವ ಗ್ರಂಥದಲ್ಲಿಲ್ಲ, ಯಾವುದ್ರಲ್ಲೂ ಇಲ್ಲ ಈ ಸಬ್ಜೆಕ್ಟ್ ನಂದು. ಹಾಗಾಗಿ ಇನ್ನು ಮುಂದೆ ಯಾರೇ ಹೇಳಿರೋ ಅದು ನನ್ನನ್ನು ಕಾಪಿ ಮಾಡ್ದಂಗೆ ಹೇಳುತ್ತೆ. ಬುಧ ಗ್ರಹ ಅಂದರೆ ಬಿ ಪಿ ಗ್ರಹ ಅಂತ ಹೇಳುತ್ತೆ. ನಿಮ್ಮದು ವೃಶ್ಚಿಕ ಲಗ್ನಕ್ಕೆ ಬುಧ ಒಳ್ಳೆಯವನಲ್ಲ ಅಂತ ಹೇಳುತ್ತೆ. ಯಾರಿಗಾದ್ರು ನರ ಅಳ್ಳಾಡೋದು, ಸ್ಟ್ರೋಕ್ ಹೊಡೆಯೋದು ಇದೆಲ್ಲ ನಡೀತೈತೆ ನಿಮ್ಮ ಫ್ಯಾಮಿಲಿಲಿ. ಇದು 17 ವರ್ಷ ಈ ದಶೆ ನಡೀತಿದೆ. ಏನು ಹೇಳಿ? ಎಷ್ಟು ವರ್ಷ? 17 ವರ್ಷ. 17 ವರ್ಷ ನಡೀತು. ಒಳ್ಳೆಯದಾಗಲಿ. ನೀವು ಮದುರೆ ಮೀನಾಕ್ಷಿ ಟೆಂಪಲ್ಗೆ ಅಟೆಂಡ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯತ್ತೆ. ನಿಮ್ಮ ಕೈಯಲ್ಲಿ ನಾನು ಕೊಡುವಂಥ ಶುಕ್ರ ಗ್ರಹದ ಬ್ಯಾಸ್ಲೆಟ್ ಅಂದರೆ ಡೈಮಂಡ್ ಸಂಬಂಧಪಟ್ಟಂಥ ಬ್ಯಾಸ್ಲೆಟು, ಮೂನ್ ಸ್ಟೋನ್ನ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ವಾಸ್ತು ಕಿಟ್ಟನ್ನು ಮರಿದಲ್ಲೇ ತಗೊಳ್ಳಿ, ನಮ್ಮಲ್ಲಿ ವಾಸ್ತು ಕಿಟ್ಟನ್ನು ತಗೊಳ್ಳಿ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಗಳೇ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಮಾತಾಡ್ತೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಮ್ಮ ಬಂದು ಕೇಳಬೇಕು. ನಿಮ್ಮ ಮಾತಾಡೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಹೊರಗಡೆ ಬಂದು ಮಾತಾಡ್ಬೋದಾ? ಹಾ, ಮೊಮ್ಮಗನ ಬಗ್ಗೆ ಕೇಳಬೇಕು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಹಾ ಮೇಡಮ್, ಆಯ್ತು. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ನಮಸ್ತೆ ಗುರೂಜಿ. ನಮಸ್ತೆ. ಏನು ಅನ್ಸುತ್ತೆ, ನಾನು ಹೇಳಿದ ಮಾತೆಲ್ಲ ನಿಜ ಆಗುತ್ತಲ್ಲ? ಅಯ್ಯೋ ಗುರೂಜಿ, 100% 200% ನಿಜ ಆಗತ್ತೆ ಗುರೂಜಿ. ನಾವು ನಿಮ್ ಫಾಲೋ ಆಗ್ತೇವೆ ಗುರೂಜಿ. ಯಾಕೆ ಮೇಡಮ್ ಅವರೇ 200% ನಿಜ ಆಗುತ್ತೆ ಅಂತ ಹೇಳಿದ್ರೆ? ಮತ್ತೆ ಇಂಜಿನ್ ಗುರೂಜಿ ಎಲ್ಲಾ ನಿಜ ಆಗ್ತಿದೆ. ನಮ್ಮ ಕಾರ್ಯಕ್ರಮ ಫುಲ್ ನೋಡಿದ್ರ ಸ್ಟಾರ್ಟಿಂಗಿಂದ? ಇವಾಗ ಫೋನ್ ಮಾಡಿದ್ರ? ಈಗ ನೋಡ್ತಾ ಇದ್ದೀವಿ. ನಾವು ಇದ್ರ ಕಡೆ ಎಲ್ಲ ಬಂದಿದ್ದೀವಿ ಗುರೂಜಿ, 2-3 ಸರ್ತಿ ಎಲ್ಲ ಬಂದಿದ್ದೀವಿ. ಭದ್ರಕಾಳಿ ಇದಕ್ಕೆ ನವಗ್ರಹಗೆ ಎಲ್ಲ ಬಂದಿದ್ದೀವಿ ಗುರೂಜಿ. ಆಮೇಲೆ ಅದೇ ಶನಿ ಇದ್ರದ್ದೆಲ್ಲ ಪೂಜೆ ಮಾಡ್ತಿದ್ದೀನಿ ಗುರೂಜಿ. ಅದೇ ನೀವೇ ಮೊಮ್ಮಗನಿಗೆ ಹೆಸರು ಇಟ್ಕೊಟ್ರಿ ಅಮಾತ್ಯ ಅಂತ. ಅವನ ಬಗ್ಗೆನೇ ಕೇಳ್ಬೇಕಾಯ್ತು ಗುರೂಜಿ ಸ್ವಲ್ಪ. ಓಕೆ, ಕೊಡಿ ಡೇಟ್ ಆಫ್ ಬರ್ತ್. ಒಂದು 1/9/1918. ಅದೇ 2018. 2018. 2018 ಗುರೂಜಿ, 18. ಟೈಮಿಂಗ್ಸು ಹಲೋ, ಕರೆ ಕಟ್ಟಾಗಿದೆ ಗುರುಗಳೇ. ಓಕೆ, ಇಷ್ಟೊತ್ತು ಗುರುಗಳೇ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಟ್ರಿ, ಸಾಕಷ್ಟು ನಮ್ಮ ವೀಕ್ಷಕರ ಜೊತೆ ಮಾತನಾಡಿದ್ರಿ ಕೂಡ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ನಿಮಗೆ. ನೋಡಿ, ನಾಳೆ 15ನೇ ತಾರೀಕು ಸಾಕಷ್ಟು ವೈಬ್ರೇಷನ್. 15ನೇ ತಾರೀಕು ನಾಳೆ ಭಾಳ ವೈಬ್ರೇಷನ್. ಯಾವೆಲ್ಲ ರಾಶಿಗೆ ಟೈಮ್ ಸಖತ್ತಾಗಿದೆ ಅಂತ ಖಂಡಿತ ಕೂಡ ತಿಳಿಸ್ಕೊಡ್ತೀನಿ. ತುಂಬ ಜನ ರಾಶಿ ಬಗ್ಗೆ ತಿಳಿಸ್ಕೊಡೋಕೆ ಒದ್ದಾಡ್ತಿರ್ತಾರೆ. ನಾಳೆ ತುಂಬ ಒಳ್ಳೆಯ ದಿವಸ, ಎಲ್ಲರೂ ಮಲ್ಲಿರ್ತೀರ, ಅದ್ಭುತವಾದ ದಿನ ಅಂತ ಹೇಳುತ್ತೆ. ಮೊದಲಿಗೆ ಮೇಷರಾಶಿಗೆ ಹೇಗಿರುತ್ತೆ ಅನ್ನೋದೇ ಪಾಯಿಂಟ್ಸ್ನ ಹೋಗೋಣ. ಮೇಷರಾಶಿಗೆ ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಲೇ ಇದ್ದಾವೆ, ಒಂದಲ್ಲ ಒಂದು ಆಘಾತವನ್ನು ನೀವು ನೋಡ್ತಿದ್ದೀರ. ಮೇಷರಾಶಿಯರು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಂತ ಹೇಳುತ್ತೆ. ಆದರೆ ನಾಳೆ ವೃಷಭ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ವೃಷಭ ರಾಶಿಗೆ ತುಂಬ ಬ್ಯೂಟಿಫುಲ್ ಟೈಮ್ ನಡೀತೈತೆ. ವೃಷಭ ರಾಶಿಗೆ ಶುಕ್ರ ಗ್ರಹ ಪಂಚಮದಲ್ಲಿದ್ದಾನೆ, ವೃಷಭ ರಾಶಿಗೆ ಕುಜ 2ನೇ ಮನೆಯಲ್ಲಿದ್ದಾನೆ, ಸೂರ್ಯ ಬುಧ ಶುಕ್ರ 3ನೇ ಮನೆಯಲ್ಲಿದ್ದಾನೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳ್ತಾರೆ ವೃಷಭ ರಾಶಿಯವರಿಗೆ. ಮತ್ತು ಮಿಥುನ ರಾಶಿಯವರಿಗೆ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಸಕ್ಸಸ್, ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಿದ್ದಾನೆ. ನಾಳೆ ಕಟಕ ರಾಶಿಯವರಿಗಂತೂ ಖಂಡಿತ ಕೂಡ ಸಖತ್ ವೈಬ್ರೇಷನ್. ಯಾಕಂದರೆ ಸೂರ್ಯ ಬುಧ ಗ್ರಹ ತುಂಬ ಪವರ್ಫುಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ಕಟಕ ರಾಶಿಗೆ ಸ್ವಲ್ಪ ಕೇತು ಗ್ರಹ ಜೊತೆಗೆ, ಕೇತು ಮತ್ತು ಚಂದ್ರ ಒಟ್ಟಿಗೆ ಮನಸ್ಸು ಚಂಚಲ ಇರುತ್ತೆ. ಕಟಕ ರಾಶಿಗೆ ಕೇತು ಜೊತೆ ಚಂದ್ರ ಸೇರಿದಾಗ ಆರೋಗ್ಯ ಸಮಸ್ಯೆಗಳು ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ. ತುಂಬ ಜಾಗ್ರತೆಗೆ ಹ್ಯಾಂಡ್ಲ್ ಮಾಡಿ. ನಾಳೆ ಸಿಂಹ ರಾಶಿಗೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳುತ್ತೆ. ತುಂಬ ಬ್ಯಾಡು, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಮತ್ತು ಕನ್ಯಾ ರಾಶಿಗೆ ಅದ್ಭುತವಾದ ದಿನ ಅಂತ ಹೇಳುತ್ತೆ. ನಾಳೆ ಕನ್ಯಾ ರಾಶಿಯವರು ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ತುಲಾ ರಾಶಿಯವರಿಗಂತೂ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡ್ತೈತೆ. ತುಲಾ ರಾಶಿಯವರಿಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಶುಕ್ರ 12ನೇ ಮನೆಯಲ್ಲಿದ್ದರೆ ಹೆಣ್ಮಕ್ಳಿಂದ ಗಂಡು ಮಕ್ಕಳಿಂದ ಕೆಟ್ಟ ಹೆಸರನ್ನು ತಗೋತೀರ, ತುಂಬ ಹೌಮಾರ್ಯದಿಂದ ಅನುಭವಿಸ್ತಾರೆ ತುಲಾ ರಾಶಿಯವರು. ತುಂಬ ತುಲಾ ರಾಶಿಯವರು ಗಮನ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಮನಸ್ಸೆಲ್ಲ ಚಂಚಲ, ಮನಸ್ಸೆಲ್ಲ ಡಿಸ್ಟರ್ಬ್, ಅಷ್ಟಮದಲ್ಲಿ ಕೂಜಾಗಿರೋದೇನೆ, ಸಣ್ಣ ಪುಟ್ಟ ಜಗಳ ಆಗುತ್ತೆ, ಆಗದಿರ್ತಾರೆ ರೀ. ನಾಳೆ ಧನುಸು ರಾಶಿಯವರಿಗೆ ಸಿಕ್ಕಾಪಟ್ಟೆ ವೈಬ್ರೇಷನ್. ಧನುಸು ರಾಶಿಯವರಿಗೆ ಗುರುಗ್ರಹ ವ್ಯವಸ್ಥೆಯಲ್ಲಿ ಗುರುಗಳಿಂದ ಮನೆಯವರಿಂದ ತುಂಬ ಜನಗಳಿಂದ 50-50 ಆಗುತ್ತೆ. ಮಕರ ರಾಶಿಯವರಿಗಂತೂ ಸೂಪರ್ ಟೈಮು, ಅದ್ಭುತವಾದ ಟೈಮು. ಆದರೆ ಮನಸ್ಸು ಚಂಚಲ ಆಗುತ್ತೆ. ಕುಟುಂಬದಲ್ಲಿ ಫ್ರೆಂಡ್ಶಿಪ್ಪಿಂದ ಜಗಳ ಆಗುತ್ತೆ, ಅದು ಕೇರ್ಫುಲ್ಲಾಗಿ ನೋಡಿ.
ನಾಳೆ ಕುಂಭರಾಶಿಯವರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು, ಸಿಕ್ಕಾಪಟ್ಟೆ ಮನಸ್ಥಿತಿ ಸರಿ ಹಾಕಲ್ಲ. ಯಾಕಂದರೆ ಕುಂಭರಾಶಿಯವರಿಗೆ ಬುಧಗ್ರಹ ದಶೆ ನಡೀತಿದ್ದಾಗ 6ನೇ ಮನೆ ಇರ್ತಾನೆ, ತುಪ್ಪರು ಅಂತ ಹೇಳ್ತಾರೆ. ಸಪ್ತಮದಲ್ಲಿ ಗುರುಗ್ರಹನೇ. ನಾಳೆ ಸಖತ್ ಒಳ್ಳೆ ಟೈಮ್ ಮೀನರಾಶಿಯವರಿಗಂತೂ ಅದ್ಭುತವಾದ ಟೈಮ್ ಅಂತ ಹೇಳುತ್ತೆ. ಮೀನರಾಶಿಯವ್ರಿಗೆ ಏನು ಮಾಡಿದ್ರು ಸಕಲ ಸಂಪತ್ತು, ಐಶ್ವರ್ಯ, ಸಖತ್ ಐಶ್ವರ್ಯನ ಕೊಡ್ತಾ ಹೋಗುತ್ತೆ. ತುಂಬ ಅದ್ಭುತವಾದ ಡೇಟು, ಅದ್ಭುತವಾದ ದಿನ, ಅದ್ಭುತವಾದ ಸಕಲ ಸಂಪತ್ತು ಅಂತ ಹೇಳ್ತಾರೆ ಮೀನರಾಶಿಯವರಿಗೆ. ಸಖತ್ ಕಾಸ್ಟ್ಯೂಮ್ಸ್ ನಾಳೆ ಅಂದಾಗ ಆರೆಂಜ್, ಬ್ಲೂ, ರೆಡ್ ಸಖತ್ತಾಗಿರುತ್ತೆ. ನಾಳೆ ಬ್ಲ್ಯಾಕ್ ಅವಾಯ್ಡ್ ಮಾಡಿ. ನಾಳೆ ಯೆಲ್ಲೋ ಕಲರ್ ತುಂಬ ಸಖತ್ತಾಗಿರುತ್ತೆ. ಯೆಲ್ಲೋ ಕಲರ್ ಯೂಸ್ ಮಾಡಿ. ಸಖತ್ ಒಳ್ಳೆದೆ. ನಾಳೆ DK ಶಿವಕುಮಾರ್ದೇ ಡೇ ಒಳ್ಳೆಯದಾಗಲಿ. 15ನೇ ತಾರೀಕು ಅವ್ರು ಹುಟ್ಟೋದು ಅದೇ ತಾರೀಕು, ಒಳ್ಳೆಯದಾಗುತ್ತೆ. ಇಷ್ಟೊತ್ತನಕ ಈ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. 15ನೇ ತಾರೀಕು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.